ಮಾಜಿ ನಿರ್ದೇಶಕರ ಅವ್ಯವಹಾರಗಳಿಗೆ ಭಾರತಿ ಶ್ರೀನಿವಾಸ್ ಖಾರ ಪ್ರತಿಕ್ರಿಯೆ. ಜನಸೇವಕರಲ್ಲ, ಜನಸೇವಕರಾಗಿದ್ದ ಜನ ನಿನ್ನ ಅಕ್ಸೆಪ್ಟ್ ಮಾಡ್ತಿದ್ರು. ಅಲ್ಲಿ ಯಾರೇ ಅಡ್ಡ ಬಂದು ಡೈರಿ ಅಭಿವೃದ್ಧಿ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳ ಸಿಡಿಲು. ಯಾಕಂದ್ರೆ ಬುದ್ಧಿ ಹೇಳ್ತೀವಿ ಅಂತಲ್ಲ, ಅಟ್ಲೀಸ್ಟ್ ನಾವೇನ್ ಮಾಡಿದೀವಿ ಅಂತ ನಾವು ಬೆನ್ನು ತಿಳ್ಕೊಳ್ಬೇಕು. ನಾನೆಲ್ಲ ಜಾತಿ ರಾಜಕಾರಣ ಮಾಡ್ತಿರ್ತೀವಿ, ನಾನೇನು ಅಂಜೋಳಲ್ಲ, ಪಡೋಳಲ್ಲ, ಎದರಿಕೆ ಗೊತ್ತಿಲ್ಲ. ಆದ್ರೆ ಈ ತರದವ್ರಿಗೆ ಕೇರು ಮಾಡಲ್ಲ. ಗುಬ್ಬಿಯಲ್ಲಿ ತುಮುಲ್ ಸಂಸ್ಥೆಯ ಆಡಳಿತ ಸಂಬಂಧಿಸಿದ ವಿವಾದ ಮತ್ತೊಮ್ಮೆ ತೀವ್ರತೆ ಪಡೆದುಕೊಂಡದ್ದು. ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಅವರು ಮಾಜಿ ನಿರ್ದೇಶಕರ ವಿರುದ್ಧ ನೇರವಾಗಿ ಗಂಭೀರ ಆರೋಪ ಮಾಡಿದ್ದಾರೆ. ಪಟ್ಟಣದ ಕೆಎಂಎಫ್ ಪಶು ಆಹಾರ ಘಟಕದ ನಂದಿನಿ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರು 3-4 ಕಿಲೋಮೀಟರ್ ನಡೆದು ಹಾಲು ಹಾಕುತ್ತಿದ್ದ ಸ್ಥಳಗಳಲ್ಲಿ ಹಾಲಿನ ಉಪಕೇಂದ್ರಗಳನ್ನು ಮಾಡಿಕೊಟ್ಟಿದ್ದು ತಪ್ಪ. ಸಹಕಾರ ಸಂಘಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸರ್ಕಾರಿ ಲೆಕ್ಕ ಪರಿಶೋಧಕರಿಂದ ಆಡಿಟ್ ಮಾಡಿಸಿದ್ದು ತಪ್ಪ. ಹೀಗೆಂದು ಪ್ರಶ್ನಿಸಿದ ಅವರು, ಎ ಗ್ರೇಡ್ ಡೈರಿಗಳನ್ನು ಸಿ ಗ್ರೇಡ್ ಮಟ್ಟಕ್ಕೆ ತಳ್ಳಿದ ವ್ಯಕ್ತಿಯೇ ಮಾಜಿ ನಿರ್ದೇಶಕ ಚಂದ್ರಶೇಖರ್. ಡೈರಿಗಳಲ್ಲಿ ಕಂಪ್ಯೂಟರ್ಗಳೇ ಇರಲಿಲ್ಲ, ಎಲ್ಲ ಲೆಕ್ಕಾಚಾರ ಹಾಳೆ ಪುಸ್ತಕದಲ್ಲಿ ನಡೀತಾ ಇತ್ತು. ಇದನ್ನ ಸರಿಪಡಿಸಿದ್ರು ಆರೋಪ ಮಾಡುವುದು ರಾಜಕೀಯ ನಾಟಕ ಅಂತ ಕಿಡಿಕಾರಿದ್ರು. ಶಿವಸುಂದರ ಡೈರಿಗೆ ಸ್ವಂತ ಕಟ್ಟಡವಿಲ್ಲದೆ ದಲಿತರಿಗೆ ಶೇರ್ ನೀಡಿದ ಹಳೆಯ ಆಡಳಿತದ ನಿಲುವನ್ನ ಪ್ರಶ್ನಿಸಿದ ಅವರು ಮನುಷ್ಯರಲ್ವಾ, ಅವರ ಮತ ನಿಮಗೆ ಬೇಕಿಲ್ವಾ ಅಂತ ಮಾಜಿ ನಿರ್ದೇಶಕರಿಗೆ ನೇರವಾಗಿ ತಿರುಗೇಟು ನೀಡಿದ್ರು. ಚುನಾವಣೆ ಮಾಡಲಿಲ್ಲ, ಹಣ ಲೂಟಿ ಅಂತ ಹೇಳೋರು ಎಷ್ಟು ಡೈರಿ ಮುಚ್ಚಿಸಿದ್ರು, ಎಷ್ಟು ಶೇರ್ ರೈತರಿಗೆ ನೀಡಿದ್ರು, ತಮ್ಮ ನೆಂಟರಿಗೆ ಎಷ್ಟು ಡೈರಿ ಮಂಜೂರು ಮಾಡಿದ್ರು ಎಂಬುದು ಗುಬ್ಬಿ ತಾಲೂಕಿಗೆ ತಿಳಿದ ವಿಚಾರ ಅಂತ ತಿಳಿಸಿದ್ರು. ಮಹಿಳೆ ಆಡಳಿತ ನಡೆಸುವುದನ್ನು ಸಹಿಸದೆ ಎಸ್ಸಿ ಎಸ್ಟಿ ಒಬಿಸಿ ರೈತರಿಗೆ ಡೈರಿ ನೀಡದೆ ಮಾಡಿದ ಅನ್ಯಾಯಕ್ಕೆ ಹೊಣೆಗಾರರು ಯಾರು ಎಂಬುದು ಜನತೆಗೆ ಗೊತ್ತಿದೆ. ಹಣ ವಸೂಲಿ ಬಗ್ಗೆ ಮಾಡುತ್ತಿರುವ ಸುಳ್ಳು ಆರೋಪಗಳನ್ನು ನಿಲ್ಲಿಸಲಿ, ಡೈರಿಗೆ ಬಂದು ಪರಿಶೀಲನೆ ಮಾಡಿದ್ರೆ ಎಲ್ಲ ದಾಖಲೆ ಸಿಗುತ್ತೆ ಅಂತ ಸ್ಪಷ್ಟಪಡಿಸಿದ್ರು. ಕೆಎಂಎಫ್ ಉದ್ಯೋಗಿಗಳಿಗೆ ಬಡ್ತಿ ಕೊಡಿಸುವ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡಿದ ವಿಚಾರವನ್ನ ಪ್ರಶ್ನಿಸಿದ್ರು. ನಾನು ಇನ್ನೂ 10 ವರ್ಷ 20 ವರ್ಷ ಹಾಗೆ ಪೆಂಡಿಂಗ್ ಇರ್ತೀನಿ, ಅಥವಾ ಅವ್ರಿಗೆ ಕೊಡಬಾರ್ದು, ಅಲಿಸ್ಬೇಕು, ಅವ್ರಿಗೆ ಏನು ಸಹಾಯಗಳು ಸಿಗಬಾರ್ದು, ನಾವು ಒಕ್ಕೂಟದಿಂದ ಏನು ಸಿಗಬಾರ್ದು ಅನ್ನೋ ಭಾವನೆ ನಂದಲ್ಲ. ನಾನು ಎಲ್ಲರೂ ಎಲ್ಲ ಜನಾಂಗನೂ ಮೇಲು ಕೀಳು ಭಾವನೆ ಅದು ನಮ್ಮ ಫ್ಯಾಮಿಲಿಗೆ ಬಂದಿಲ್ಲ. ಎಲ್ಲರೂ ನಮ್ಮ ಸಮಾನಗಳು ಅಂತಾನೆ ನಾವು ತಿಳ್ಕೊಂತೀವಿ. ನಮ್ಮ ಆತ್ಮ ಹೆಂಗೋ ಎದುರುಗಡೆ ವ್ಯಕ್ತಿಯ ಆತ್ಮನು ಅವನಿಗೂ ಆತ್ಮಗೌರವನು ಅಷ್ಟೇ ಇರುತ್ತೆ, ಅವ್ರಿಗೂ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ನಾವು ಅನ್ನೋದು ನಮ್ಮ ಫ್ಯಾಮಿಲಿಗೆ ಬಂದಿರೋವಂಥದ್ದು. ಹಾಗಾಗಿ ಎಲ್ಲರಿಗೂ ನಾವು ಸಹಾಯ ಮಾಡ್ತೀವಿ. ಅದರಲ್ಲಿ ಯಾರೇ ಅಡ್ಡ ಬಂದ್ರು ಯಾವುದಕ್ಕೂ ಕೇರ್ ಮಾಡಲ್ಲ. ಆ ಮುಸ್ಕೊಂಡಿಗೆ ಒಂದು ಡೈರಿ ಕೊಟ್ಟಿದ್ದಾರೆ, ಕೊಂಡ್ಲಿಗೆ ಒಂದು ಡೈರಿ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ 2 ಕಿಲೋಮೀಟರ್ಗೆ ಒಂದು ಡೈರಿ ಕೊಡಬೇಕು ಅಲ್ವಾ, ನೀವೆಲ್ಲ 2 ಕಿಲೋಮೀಟರ್ಗೆ ಒಂದು ಡೈರಿ ಕೊಡಬೇಕು ಆಯ್ತು. ಕೊಂಡ್ಲಿಗೂ ಮುಸ್ಕೊಂಡಿಗೂ ಡೈರಿಗೆ ಇಲ್ಲಿಂದ ಬಹುಶಃ ನಮ್ಮ ಒಂದು 100-200 ಮೀಟರ್ ದೂರ ಕೂಗುಂಟ ಕೇಳಿಸೋಷ್ಟು ದೂರ, 200 ಮೀಟರ್ ದೂರ ಆಗ್ಬಹುದೇನೋ ಗೊತ್ತಿಲ್ಲ, ಅಷ್ಟು ದೂರಕ್ಕೆ ಒಂದು ಡೈರಿ ಕೊಡ್ತಾರೆ. ಇವ್ರು ನನಗೆ ಯಾಕಂದ್ರೆ ನಾವು ಬುದ್ಧಿ ಹೇಳ್ತೀವಿ ಅಂತಲ್ಲ, ಅಟ್ಲೀಸ್ಟ್ ನಾವೇನ್ ಮಾಡಿದೀವಿ ಅಂತ ನಮ್ಮ ಬೆನ್ನು ತಿಳ್ಕೊಳ್ಬೇಕು. ನಾವು ಇನ್ನೊಬ್ರು ಬುದ್ಧಿ ಅಲ್ವಾ. ಆ 30 ಉಪಕೇಂದ್ರಗಳಲ್ಲಿ ನೋಡಿ, ಉಪಕೇಂದ್ರಗಳ ಬಗ್ಗೆ ಬಂದಾಗ ಈಗ ಕೊಟ್ಟು ನನಗೆ ಇಷ್ಟ. ಈ ಉಪಕೇಂದ್ರಗಳು ಎಷ್ಟು ವರ್ಷ ಆಗಿದೆ, ಇದನ್ನೆಲ್ಲ ನೀವು ಇದನ್ನ ಹತ್ರ ಇಟ್ಕೊಂಡು ಶೂಟ್ ಮಾಡಬೇಕು. ಯಾಕಂದ್ರೆ ಒಂದೊಂದು ಉಪಕೇಂದ್ರಗಳನ್ನ ಈಗ ಕೈ ಬರ್ತಿದ್ದಲ್ಲ, ಇದು ನಿಮ್ಗೆ ರೆಕಾರ್ಡ್ಸ್ ಇದೆ, ನಮ್ಮಲ್ಲಿ ಇದರಲ್ಲಿರೋದು ರೆಕಾರ್ಡ್ಸ್ ಇದೆ. ಒಂದೊಂದು 15 ವರ್ಷ 20 ವರ್ಷ ಈ ತರ ಆಗಿದೆ ಉಪಕೇಂದ್ರ. ನೋಡ್ರಿ, ಈಗ ಹೋಬಳಿ ಗೇಟ್ 19 ವರ್ಷ ಆಗಿದೆ, ಅದು ಗೋಪಾಲ್ಪುರ ಬರುತ್ತೆ. ಗೌರಿಪುರದ್ದು 17 ವರ್ಷ ಆಗಿದೆ, ಬಿಕ್ಕೆಗುಡ್ಡದ್ದು 17 ವರ್ಷ ಆಗಿದೆ, ಹೊನ್ನವಳ್ಳಿ 15 ವರ್ಷ, ನೆಟ್ಟಕೆರೆ 14 ವರ್ಷ, ನಿಂಬೆಕೊಟ್ಟೆ 13 ವರ್ಷ, ಚಿಕ್ಕಟಿಗಿನಹಳ್ಳಿ 12 ವರ್ಷ, ಮುದ್ನಹಳ್ಳಿ 11 ವರ್ಷ, ಜಾಲಿಪಳ್ಳಿ 11 ವರ್ಷ, ತೊಂಗನಹಳ್ಳಿ 9 ವರ್ಷ, ಕೊಂಡಾಪುರ 9 ವರ್ಷ, ಕಕ್ಕೆರೆ 9 ವರ್ಷ, ಮತ್ತಿಕೆರೆ 8 ವರ್ಷ, ಉಲ್ಲೆಕೆರೆ 8 ವರ್ಷ, ಬಿಳಿಗೆರೆ 8 ವರ್ಷ, ದೊಡ್ಡಯುಂಪಾಳ್ಯ 8 ವರ್ಷ, ಬಣ್ಣಹಳ್ಳಿ 6 ವರ್ಷ, ಚಿಕ್ಕನೆಟ್ಕುಂಟೆ 3 ವರ್ಷ, ಬೋತ್ನಹಳ್ಳಿ 3 ವರ್ಷ, KRS ಅಂದ್ರೆ 5 ವರ್ಷ. ಹೀಗೆ ಅವ್ರು ಇಷ್ಟು ಸಹ ಅದನ್ನೆಲ್ಲ ಮೇನ್ ಡೈರಿಗಳು ಮಾಡಿದ್ರೆ ಏನು ಮಾಡ್ತೀವಿ? 20 ವರ್ಷ 15 ವರ್ಷ 16 ವರ್ಷ ಈ ಥರ ಇದ್ದಾಗ ಏನ್ ಮಾಡ್ತಿದ್ರು? ಅದು ಅವರ ಆದ್ಯ ಕರ್ತವ್ಯ ಆಗಿತ್ತು. ಯಾಕೆ ಮಾಡಲಿಲ್ಲ? ಅಲ್ಲಿ ಅವ್ರ ಸಂಬಂಧಿಕರು ಇರಲಿಲ್ಲ ಅಂತ ಮಾಡಲಿಲ್ಲ. ಈವನ್ ಪೆದ್ದಹಳ್ಳಿ ಇರೋದೆಲ್ಲ ಲಿಂಗಾಯತರು ಮತ್ತು ತಿಗಳು ಅಲ್ವಾ, ಅಲ್ಲಿ ನಾನು ಬಂದ್ಮೇಲೆ ಡೈರಿ ಮಾಡಿಕೊಟ್ಟೆ. ಯಾಕೆಂದ್ರೆ ಪೆದ್ದಹಳ್ಳಿಗೆ ಅವ್ರ ಸಂಬಂಧಿಕರು ಇರಲಿಲ್ಲ ಅಂತ, ಲಿಂಗಾಯತರಿದ್ರು, ಅವ್ರ ಸಂಬಂಧಿಕರಿಲ್ಲ ಅಂತ ಮಾಡಲಿಲ್ಲ. ಅಲ್ಲಿ ಆ ಮಟ್ಟದಲ್ಲಿ ಅವರು
ಇಳಿದು ಕೆಲಸ ಮಾಡ್ತಾರೆ. ನಾನೆಲ್ಲ ಜಾತಿ ರಾಜಕಾರಣ ಮಾಡ್ತಿದ್ರು. ಅವರು ನಾಗರಾಜು ಅವ್ರು ಹಿಂದಿನೊಂದ್ಸಲ ನಾಪ್ಸ್ಕೋಬೇಕು ಅವ್ರ ಗೆಲುವಿಗೆ ಯಾರು ಕಾರಣ ಅಂತ. ನಮ್ಮ CS ಪುರ ಒಬ್ರು ಎಲ್ಲರಿಗೂ ಗೊತ್ತು ಅಲ್ವಾ ಅವ್ರ ಗೆಲುವಿಗೆ. ಅವ್ರು ಈಗ ಹೋಗಿ ಫೇಸ್ ಮಾಡಲಿ, ಈಗ ಹೋಗ್ಲಿ. ಅವ್ರ MLA ಎಲೆಕ್ಷನ್ ಹೋಯ್ತು, ಗೊತ್ತು ಅವ್ರಿಗೆ. ಅವರು ಹಂಗೆ ತಾಕತ್ತಿದ್ರೆ ಅದು ಆ ತಾಕತ್ತೆಲ್ಲ ತೋರಿಸ್ಬಿಟ್ಟು ಇನ್ನೇನು ತಾಕತ್ ತೋರ್ಸೋಣ ಇವ್ರಿಗೆ. ತಾಕತ್ತಿದ್ರೆ ಏನ್ ತಾಕತ್ ಎಷ್ಟು ಸಲ ತೋರಿಸ್ಬೇಕು? 5 ಸಲ MLA, 5 ಸಲ MLA. ಹಿಂಗೆಷ್ಟು ತಾಕತ್ ತೋರ್ಸೋಣ? ನಮಗೂ ಸಾಕಾಗೈತಾಗ್ಲಿ. ಪದೇ ಪದೇ ಆ ಪದ ಅವ್ರಿಗೆ ಅದನ್ನ ಅನ್ವಯಿಸುತ್ತೆ ಹೊರತು ನಮಗಲ್ಲ. ನಾವು ಅದನ್ನ ಇವ್ರು ತಾಕತ್ತಿದ್ರೆ ಅಂತ ನಾವು ಹೇಳ್ಬೇಕು, ಬಟ್ ಅವರು ಅದನ್ನ ನಮಗೆ ಯೂಸ್ ಮಾಡಬಾರ್ದು. ನಾವೆಲ್ಲ ಅದನ್ನು ತೋರಿಸಿದ್ರು ತಾಕತ್ ಏನೈತೆ, ನಮ್ಮ ಇದು ಏನೈತೆ. ಇವರು ಎಷ್ಟು ಲಕ್ಷ ಕೊಟ್ಟಿದ್ರು, ಹಿಂದೆ ಇದ್ದ ಡೈರೆಕ್ಟರ್ಗಳು ಡೈರಿ ಮಾಡುವಾಗ ಎಷ್ಟೆಷ್ಟು ಲಕ್ಷ ಕೊಡ್ತಿದ್ರು. ಈಗ ನಾನು ಡೈರಿ ಮಾಡುವಾಗ ಎಷ್ಟೆಷ್ಟು ಲಕ್ಷ ನನಗೆ ಕೊಡ್ತಿದ್ದಾರೆ ಅಂತಲೂ ನೀವು ವಿಚಾರಿಸ್ಕೋಬೇಕು. ಯಾಕೆಂದರೆ ಜನಕ್ಕೆ ತಪ್ಪು ಮಾಹಿತಿ ನಮ್ಮ ಮೇಲೆ ಹೋಗಬಾರ್ದು. ಅವ್ರಿಗೆ ಏನಾದರೂ ಇದ್ರೆ ರಾಜಕಾರಣ ವಿಚಾರ ಬಂದಾಗ ನಮ್ಮ ಯಜಮಾನರು ಅವರು ರೈವಲ್ಸ್ ಅಲ್ವಾ. ರಾಜಕಾರಣ ಥರ ಮಾಡಲಿ, ಈ ಥರ ಸುಳ್ಳು ಆಪಾದನೆ ಮಾಡಿ ಒಬ್ಬ ಹೆಣ್ಮಗಳನ್ನ, ಅದು ನಾನು ಅಂಜೋಳಲ್ಲ, ಎದುರು ಪಡೋಳಲ್ಲ, ನನಗೆ ಅದ್ರಿಗೇನಕ್ಕೆ ಗೊತ್ತಿಲ್ಲ. ಆದರೆ ಈ ಥರದವ್ರಿಗೆ ನಾನು ಕೇರು ಮಾಡಲ್ಲ. ಯಾಕೆಂದ್ರೆ ನಾನು ವಿತ್ ರೆಕಾರ್ಡ್ಸ್ ಮಾತಾಡ್ತೀನಿ, ವಿಥೌಟ್ ರೆಕಾರ್ಡ್ಸ್ ಯಾವುದು ಮಾತಾಡ್ತಾ ಇಲ್ಲ. ಇನ್ನೊಂದು ಸಲ ಈ ಥರ ನನಗೆ ಅಲ್ಲ ಯಾರಿಗೂ ಮಾಡಬಾರ್ದು ಅನ್ನೋ ವಿಚಾರ ನಾನು ನಿಮ್ಗೆ ಮುಂದಿಡ್ತಾ ಇದ್ದೀನಿ. ನಾವು ಬಹಳ ಜನಸೇವಕರು, ನಾವು ಪದೇ ಪದೇ ಹೇಳ್ತಿರ್ತಾರೆ ನಿಮ್ಮ ತಾಕತ್ತಿದ್ರೆ ನಮ್ಮ ತಾಕತ್ ನಾವಲ್ಲೇ ತೋರ್ಸ್ತಾ ಇದ್ರಿ. ಮತ್ ನೀವು ಯಾಕೆ ಅದಕ್ಕೆ ನಮ್ಮ ತಾಕತ್ನ ನೀವು ತೋರಿಸಿ ಯಾಕೆ ಕೇಳೋದು? ಅವಶ್ಯಕತೆ ಇಲ್ಲ. ನೀವು ಜನಸೇವಕರಲ್ಲ. ಜನಸೇವಕರಾಗಿರೋ ಜನ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಿದ್ರು. ನಾವು ಆ ಪಕ್ಷದ ಲೀಡು, ನಾವು ಈ ಪಕ್ಷದ ಲೀಡು, ನಾವು ಇದು ಅಂತ ಹೇಳೋದ್ರೆ ಸೋಕಾಲ್ಡ್ ಅಂತ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ KR ವೆಂಕಟೇಶ್, ನರಸಿಂಹಯ್ಯ, ಲೋಕೇಶ್ವರ್, ಯೋಗೇಶ್, ವಾಸುಗೌಡ, ಚಾಲುಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.